ಬಿಟ್ಟು ನನ್ನನ್ನ ಕೇಂದ್ರಕ್ಕೆ ಯಾಕೆ ಕಳಿಸ್ತೀರಿ? ನಾನು ಇಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಜಿ ಸಿಎಂ ಎಚ್ಡಿಕೆ ಕೊಟ್ಟಂತ ಅಚ್ಚರಿಯ ಹೇಳಿಕೆ ಇದು. ಬಹಳಷ್ಟು ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಒತ್ತಡ ಬರ್ತಾ ಇದೆ. ಲೋಕಸಭೆ ಸ್ಪರ್ಧೆ ಬಗ್ಗೆ ಇನ್ನೂ ಕೂಡ ತೀರ್ಮಾನ ತೆಗೆದುಕೊಂಡಿಲ್ಲ ಅಂತ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಹಲವು ಕ್ಷೇತ್ರಗಳಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಚರ್ಚೆ ಜೋರಾಗಿರೋವಾಗಲೇ ಕುಮಾರಸ್ವಾಮಿ ಅವರ ಈ ಹೇಳಿಕೆ ಬಹಳಷ್ಟು ಅಚ್ಚರಿ ಮೂಡಿಸಿದೆ. ರಾಜ್ಯ ಬಿಟ್ಟು ನನ್ನನ್ನ ಕೇಂದ್ರಕ್ಕೆ ಯಾಕೆ ಕಳಿಸ್ತೀರಿ, ಇಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀನಿ ಅನ್ನೋ ಹೇಳಿಕೆಯನ್ನ ಕುಮಾರಸ್ವಾಮಿ ಕೊಟ್ಟಿದ್ದು ಬಹಳಷ್ಟು ಅಚ್ಚರಿಗೂ ಕೂಡ ಈ ಹೇಳಿಕೆ ಕಾರಣ ಆಗಿದೆ. ಎಲ್ಲಾ ಕಡೆ ಕೇಳ್ತಾರೆ, ಎಲ್ಲಾ ಕಡೆಯಿಂದಲೂ ಇಲ್ಲ ನೀವು ಬಾರಿ ನಿಂತರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತೀರಿ, ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ನಿಲ್ಬೇಕು ಅಂತಾರೆ. ನಾನು ಆ ವಿಷಯದಲ್ಲಿ ಈ ಕ್ಷಣದವರೆಗೂ ಯಾವುದೂ ತೀರ್ಮಾನಗಳು ಮಾಡಿಲ್ಲ. ಈಗ ತುಮಕೂರಿನಲ್ಲೂ ಬರಬೇಕು ಅಂತಾರೆ, ಚಿಕ್ಕಬಳ್ಳಾಪುರದಲ್ಲಿ ನೀವೇ ಕ್ಯಾಂಡಿಡೇಟ್ ಆಗ್ಬೇಕು ಅಂತಾರೆ, ಬೆಂಗಳೂರು ಗ್ರಾಮಾಂತರ ನೀವೇ ನಿಲ್ಬೇಕು ಅಂತಾರೆ, ಮಂಡ್ಯ ನಿಲ್ಬೇಕು ಅಂತಾರೆ. ಇಲ್ಲ ಇಲ್ಲಿ ನಮ್ಮ ಹಾಸನ ಜಿಲ್ಲೆನಲ್ಲಿ ದೇವೇಗೌಡರು ಬರದೇ ನಿಲ್ದೇ ಇದ್ರಿ ಬಾರಿ ನೀವೇ ಬಂದ್ಬಿಡಿ ಅಂತಾರೆ. ಅಭಿಮಾನದಲ್ಲಿ ಮಾತನಾಡ್ತಾರೆ. ಹಾಗಂತೇಳಿ ಎಲ್ಲಾ ಕಡೆ ನಾನೇ ನಿಲ್ಲಕ್ಕಾಗತ್ತಾ? ರಾಜ್ಯ ಬಜೆಟ್ ಸರ್ ಇವತ್ತು ಅದರಿಂದ ಮುಂದೆ ನೋಡೋಣ ಏನೇನ್ ಮಾಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.